ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ಗುರು ಸಪ್ತಮದಲ್ಲಿ ಇದ್ದಾನೆ. ಗುರು ಸಪ್ತಮದಲ್ಲಿ ಇದ್ದಾಗ ಸತ್ಕಾರ್ಯಗಳು ಉಂಟಾಗತ್ತೆ ಮನೆಯಲ್ಲಿ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಸ್ತ್ರೀ ಸೌಖ್ಯ ಉಂಟಾಗತ್ತೆ, ಶುಭ ಕೆಲಸಗಳು ಉಂಟಾಗತ್ತೆ ಮನೆಯಲ್ಲಿ, ಮತ್ತೆ ವಾಹನ ಲಾಭ, ಮತ್ತೆ ಧನ ಅಥವಾ ದ್ರವ್ಯ ಲಾಭ ಕೂಡ ಉಂಟಾಗ್ತಕ್ಕಂಥದ್ದು, ವಸ್ತ್ರಾಭರಣ ಲಾಭ ಉಂಟಾಗ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಅನುಕೂಲ ಉಂಟಾಗತ್ತೆ. ಹಾಗೇನೆ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ನೌಕರಿನಲ್ಲಿ ಬಡ್ತಿ ಅಂದರೆ ಪ್ರಮೋಷನ್ ಅಥವಾ ಇನ್ಕ್ರಿಮೆಂಟ್ ಸಿಗ್ತಕ್ಕಂಥದ್ದು, ವ್ಯಾಪಾರಸ್ಥರಿಗೆ ಅನುಕೂಲ ಆಗ್ತಕ್ಕಂಥದ್ದು, ಲಾಭ ಹೆಚ್ಚು ಆಗ್ತಕ್ಕಂಥದ್ದು ಎಲ್ಲ ಕೂಡ ಇರುತ್ತೆ. ಇದು ಮೇ 18ರ ನಂತರದಲ್ಲಿ ಗುರು ಅಷ್ಟಮ ಸ್ಥಾನಕ್ಕೆ ಬರ್ತಾನೆ ವೃಶ್ಚಿಕ ರಾಶಿಯವರಿಗೆ. ಅಷ್ಟಮಕ್ಕೆ ಬಂದಾಗ ಧನ ವ್ಯಯ ಅಥವಾ ಧನ ನಷ್ಟ ಉಂಟಾಗತ್ತಾ, ಮತ್ತೆ ಪ್ರಾಣಾಪಾಯ ಉಂಟಾಗ್ತಕ್ಕಂಥದ್ದು, ವೃಥಾ ಸಂಚಾರ ಉಂಟಾಗ್ತಕ್ಕಂಥದ್ದು, ಮತ್ತೆ ವಿನಾಕಾರಣ ಬಂಧು ಮಿತ್ರದಲ್ಲಿ ಮನಸ್ತಾಪ ಅಥವಾ ಕಲಹ ಉಂಟಾಗ್ತಕ್ಕಂಥದ್ದು, ಕೆಲವು ಅಶುಭ ಘಟನೆಗಳು ನಡೀತಕ್ಕಂಥದ್ದು ಮನೆಯಲ್ಲಿ, ಮತ್ತೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ನಾನಾ ಕಷ್ಟಗಳಿಂದ ದುಃಖ ಉಂಟಾಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಉಂಟಾಗ್ತಕ್ಕಂಥ ಪಾಸಿಬಿಲಿಟಿ ಇದೆ ವೃಶ್ಚಿಕ ರಾಶಿಯವರಿಗೆ. ಉದ್ಯೋಗದಲ್ಲಿರ್ತಕ್ಕಂಥದ್ದು ಸ್ಥಾನಚ್ಯುತಿ ಆಗ್ತಕ್ಕಂಥದ್ದು, ಸ್ಥಾನಕ್ಕೆ ತೊಂದರೆ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಕೂಡ ಇರುತ್ತೆ. ಇನ್ನು ಶನಿಯ ಬಲಾಬಲಗಳನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ಸದ್ಯದ ಪರಿಸ್ಥಿತಿಯಲ್ಲಿ ವೃಶ್ಚಿಕ ರಾಶಿಯವರಿಗೆ ಶನಿ 4ನೇ ಮನೆಯಲ್ಲಿದ್ದಾನೆ. 4ನೇ ಮನೆಯಲ್ಲಿದ್ದಾಗ ಅವರಿಗೆ ಅಧಿಕ ಧನ ನಷ್ಟ ಉಂಟಾಗ್ತಕ್ಕಂಥದ್ದು, ಮತ್ತೆ ಈ ಒಂದು ವಾಹನದಿಂದ ತೊಂದರೆ ಅಥವಾ ಅಪಘಾತಗಳು ಅಥವಾ ನಷ್ಟ ಉಂಟಾಗ್ತಕ್ಕಂಥದ್ದು, ಈ ವೃಶ್ಚಿಕ ರಾಶಿಯವರ ತಾಯಿಗೆ ತೀವ್ರ ಅನಾರೋಗ್ಯ ಅಥವಾ ನಿಧನ ಉಂಟಾಗ್ತಕ್ಕಂಥದ್ದು, ವಿದ್ಯಾಭ್ಯಾಸದಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ, ಹಾಗೇನೆ ಶತ್ರುಗಳಿಂದ ತೊಂದರೆ ಉಂಟಾಗ್ತಕ್ಕಂಥದ್ದು, ಶತ್ರುಗಳು ವೃದ್ಧಿ ಆಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಇರುತ್ತೆ. ಇನ್ನು ಈ ಶನಿ ಪಂಚಮ ಸ್ಥಾನಕ್ಕೆ ಬರ್ತಾನೆ ಮಾರ್ಚ್ 29ರ ನಂತರ. ಮಾರ್ಚ್ 29 ಆದಮೇಲೆ ಶನಿ ಪಂಚಮ ಶನಿ ಬಂದಾಗ ಅಲ್ಲೂ ಕೂಡ ಅಧಿಕ ಧನ ವ್ಯಯ ಉಂಟಾಗ್ತಕ್ಕಂಥದ್ದು, ಮತ್ತೆ ಮಕ್ಕಳಿಗೆ ತೊಂದರೆ ಉಂಟಾಗ್ತಕ್ಕಂಥದ್ದು, ಮಾನಸಿಕ ಪೀಡೆ ಉಂಟಾಗ್ತಕ್ಕಂಥದ್ದು, ವಿನಾಕಾರಣ ಅಲೆದಾಟ ಅಥವಾ ಫ್ರೂಟ್ಲೆಸ್ ಟ್ರಾವೆಲಿಂಗ್ ಉಂಟಾಗ್ತಕ್ಕಂಥದ್ದು, ಅನ್ವಾಂಟೆಡ್ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಂಡಿಚರ್ಸ್ ಆಗ್ತಕ್ಕಂಥದ್ದು, ಕಷ್ಟಪ್ರಾಪ್ತಿ ಉಂಟಾಗ್ತಕ್ಕಂಥದ್ದು, ಮತ್ತು ಶತ್ರುಗಳು ಜಾಸ್ತಿಯಾಗಿ ಶತ್ರುಗಳಿಂದ ತೊಂದರೆ ಉಂಟಾಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಅನುಭವಿಸಬೇಕಾಗತ್ತೆ. ಇನ್ನು ಈ ವೃಶ್ಚಿಕ ರಾಶಿಯವರಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ರಾಹು ಪಂಚಮದಲ್ಲಿದ್ದಾನೆ. ರಾಹು 5ನೇ ಮನೆಯಲ್ಲಿದ್ದಾಗ ಧನವ್ಯಯ ಅಂತ ಹೇಳುತ್ತೆ, ಮಕ್ಕಳಿಗೆ ತೊಂದರೆ ಅಂತ ಹೇಳುತ್ತೆ, ಹೊಟ್ಟೆ ಭಾಗದಲ್ಲಿ ಸಮಸ್ಯೆ ಅಂತ ಹೇಳುತ್ತೆ, ಹಾಗೇನೆ ಶಾರೀರಿಕವಾಗಿ ಕಷ್ಟವನ್ನು ಅನುಭವಿಸಬೇಕಾಗತ್ತೆ, ಮತ್ತು ಹಣದ ವಿಚಾರದಲ್ಲೂ ಕೂಡ ಕಷ್ಟ ಉಂಟಾಗ್ತಕ್ಕಂಥದ್ದು, ದುಃಖ ಭಯ ಅಥವಾ ಚಿಂತೆ ಉಂಟಾಗ್ತಕ್ಕಂಥದ್ದು, ಎಕ್ಸಾಮ್ ಟೈಮಲ್ಲಿ ಮಕ್ಕಳುಗಳಿಗೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು ಅಥವಾ ಆಲಸ್ಯದಿಂದ ಹಿನ್ನಡೆ ಉಂಟಾಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆಗುತ್ತೆ. ಇನ್ನು ಈ ರಾಹು ಮೇನಲ್ಲಿ 4ನೇ ಸ್ಥಾನಕ್ಕೆ ಬರ್ತಾನೆ. 4ನೇ ಸ್ಥಾನಕ್ಕೆ ಬಂದಾಗ ಅಲ್ಲೂ ಕೂಡ ಅಷ್ಟೇ ಧನವ್ಯಯ ಆಗತ್ತೆ, ವಿದ್ಯಾಭ್ಯಾಸದಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು, ಸ್ಥಾನಚ್ಯುತಿ ಆಗ್ತಕ್ಕಂಥದ್ದು, ಮತ್ತು ವಾಹನದಿಂದ ತೊಂದರೆ ಅಥವಾ ಅಪಘಾತ ಉಂಟಾಗ್ತಕ್ಕಂಥದ್ದು, ವಿನಾಕಾರಣ ಜನಗಳಲ್ಲಿ ಬಂಧು ಮಿತ್ರರಲ್ಲಿ ವೈರ ಉಂಟಾಗ್ತಕ್ಕಂಥದ್ದು, ಎಲ್ಲವೂ ಕೂಡ ಈ ವೃಶ್ಚಿಕ ರಾಶಿಯವರು ಅನುಭವಿಸಬೇಕಾಗತ್ತೆ. ಇನ್ನು ಕೇತುವಿನ ಲೆಕ್ಕಾಚಾರ ನೋಡಿದಾಗ ಸದ್ಯದ ಪರಿಸ್ಥಿತಿಯಲ್ಲಿ ಕೇತು ಲಾಭಸ್ಥಾನದಲ್ಲಿ ಇದ್ದಾನೆ. ಕೇತು ಲಾಭದಲ್ಲಿ ಇದ್ದಾಗ ಧನಲಾಭ ಆಗತ್ತೆ, ಸಕಲ ಸೌಭಾಗ್ಯಗಳು ಉಂಟಾಗ್ತಕ್ಕಂಥದ್ದು, ಸಂತಾನಕ್ಕೆ ಅಂದರೆ ಮಕ್ಕಳಿಗೆ ಸ್ವಲ್ಪ ಮಟ್ಟಿಗೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ದ್ರವ್ಯ ಲಾಭ ಉಂಟಾಗ್ತಕ್ಕಂಥದ್ದು, ಮತ್ತು ಲಾಭಸ್ಥಾನದಲ್ಲಿ ಕೇತು ಇದ್ದಾಗ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಉಂಟಾಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆಗುತ್ತೆ. ಆದರೆ ಕೇತು ಮೇನಲ್ಲಿ ದಶಮ ಸ್ಥಾನಕ್ಕೆ ಬರ್ತಾನೆ. ದಶಮಕ್ಕೆ ಬಂದಾಗ ಅಲ್ಲಿ ಸ್ವಲ್ಪ ಮಟ್ಟಿಗೆ ಲಾಭ ಏನೋ ಆಗತ್ತೆ, ಆದರೆ ಸ್ಥಾನಚ್ಯುತಿನೂ ಆಗತ್ತೆ, ವೃತ್ತಿಯಲ್ಲಿ ಬದಲಾವಣೆ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಹಾಗಾಗಿ ವೃತ್ತಿಯಲ್ಲಿ ಬದಲಾವಣೆ ಉಂಟಾಗ್ತಕ್ಕಂಥದ್ದು ಅಂದರೆ ಚೇಂಜ್ ಆಗತ್ತೆ ಏನೋ ಒಂದು ಅನ್ನೋದು. ದ್ರವ್ಯ ನಷ್ಟ ಅಂತ ಹೇಳುತ್ತೆ. ನಿಮ್ಮ ಬಿಲಾಂಗಿಂಗ್ಸನ್ನು ಬಹಳ ಎಚ್ಚರಿಕೆಯಿಂದ ಕಾಪಾಡ್ಕೋಬೇಕಾಗತ್ತೆ ನೀವು. ಚಿಂತೆ ಅಥವಾ ದುಃಖ ಉಂಟಾಗ್ತಕ್ಕಂತಹ ಒಂದು ಪಾಸಿಬಿಲಿಟಿ ಇರುತ್ತೆ. ಹಾಗಾಗಿ ಈ ವೃಶ್ಚಿಕ ರಾಶಿಯವರಿಗೆ ಗುರುಬಲ ಸದ್ಯಕ್ಕೆ ಮೇ ತನಕ ಇರುತ್ತೆ, ಅದರಿಂದ ಹೇಗೋ ನಡ್ಕೊಂಡು ಹೋಗುತ್ತೆ. ಗುರುಬಲ ಒಂದ್ಸತಿ ಹೋದ್ಮೇಲೆ ನಿಮಗೆ ಗುರುಬಲಾನೂ ಇರೋದಿಲ್ಲ, ಶನಿ ಬಲಾನೂ ಇರೋದಿಲ್ಲ, ರಾಹುವಿನ ಬಲಾನೂ ಇರಲ್ಲ, ಕೇತುವಿನ ಬಲಾನೂ ಇರಲ್ಲ. ಹಾಗಾಗಿ ವೃಶ್ಚಿಕ ರಾಶಿಯವರು ಮೇ ನಂತರದಲ್ಲಿ ಬಹಳ ಎಚ್ಚರಿಕೆಯಲ್ಲಿ ಇರತಕ್ಕಂಥದ್ದು ಸೂಕ್ತ. ಈ ಪರಿಹಾರ ಅಥವಾ ಶಾಂತಿಯ ವಿಚಾರಕ್ಕೆ ಬಂದಾಗ ಈ ವೃಶ್ಚಿಕ ರಾಶಿಯವರು ಮುಖ್ಯವಾಗಿ 4 ಗ್ರಹಗಳಿಗೆ ನೀವು
ಶಾಂತಿಯನ್ನು ನವಗ್ರಹ ಪೂರ್ವಕವಾಗಿ ಮಾಡ್ತಕ್ಕಂಥದ್ದು, ಗಣಪತಿಯ ಆರಾಧನೆಯ ಪೂರ್ವಕವಾಗಿ ಹರಿಹರರನ್ನ ದುರ್ಗೆಯನ್ನ ಆರಾಧನೆ ಮಾಡ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ಹಸುವಿಗೆ ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು, ಯಾರು ಕಷ್ಟದಲ್ಲಿ ಅಥವಾ ಬಡವರ ಇರ್ತಾರೆ ಅಂಥವ್ರಿಗೆ ನಿಮ್ಮ ಕೈಲಾದಂತಹ ಸಹಾಯ ಅಥವಾ ಸೇವೆಯನ್ನು ಮಾಡ್ತಕ್ಕಂಥದ್ದು, ಇವೆಲ್ಲವನ್ನು ಮಾಡಿ ದೇವತಾ ದರ್ಶನ ತೀರ್ಥಕ್ಷೇತ್ರ ದರ್ಶನವನ್ನು ಮಾಡ್ತಕ್ಕಂಥದ್ದು ಬಹಳ ಸೂಕ್ತ ಆಗಿರುತ್ತೆ.